ನಂದಿ ಬಂದಿದ್ದಾಳ ಇಲ್ವಾ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ. ನಂದಿ ಬಂದ್ಲಾ? ನೀವಿಬ್ರು ಒಟ್ಟಿಗೆ ಬರ್ನಿಲ್ವಾ? ಇಲ್ಲ. ಮ್ಯಾಕ್ ಅವ್ರೆ ಮ್ಯಾಲವಳ. ಅಪಾಯ ಅಲ್ಲವ್ರೆ? ಕೋಣೆಗವ್ರೆ. ಲೇ ಅಸಕ್ಕ, ಸಾಹೇಬ್ರು ನಾಳೆಯಿಂದ ಹೊಸ ದಿನ ಇರಕ್ಕಿಲ್ಲ. ಏನಾದರೂ ಮಾತಾಡ್ಕೋಬೇಕಾದ್ರೆ ಇವತ್ತೇ ಮಾತಾಡ್ಕೊಳ್ಳಿ. ಓಹ್ ಸರಿ ಸರಿ. ಹಬ್ಬ ಸದ್ಯ ಅಣ್ಣ ಅದಕ್ಕೆ ಈಟ್ ಬಿರ್ನಿ ಸಮಾಧಾನ ಆಯ್ತದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದಕ್ಕೆ ನಿನ್ನಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಲೇ ಬಡ್ಡೆ ಇದ್ನೇ, ಇದೆಲ್ಲ ಆಗೋಕ್ಕೆ ಒಂಥರ ನೀನೇ ಕಾರಣ. ನಾನಾ? ಹ್ಞೂ, ತಾಲೂಕು ಆಫೀಸಲ್ಲಿ ಕೆಲಸ ಐತಿ ಅಂತ ಹೇಳಿದ್ದು ನೀನೇ ತಾನೇ. ನಾನು ಅಲ್ಲಿಗೆ ಹೋದ್ನಾ, ತಹಶೀಲ್ದಾರರು ಸೆಕ್ರೆಟ್ರಿ ಲಂಚ ತಗೊಳ್ಳೋದನ್ನ ನೋಡಿ ಹಿಡ್ಕೊಟ್ಬಿಟ್ಟೆ. ಅಲ್ಲಿಂದ ಕಾದಂಬರಿ ಅದಕ್ಕೆ ಮನೆಗೆ ಹೋದೆ. ಅವ್ರು ನಮ್ಮಲ್ಲಿ ಕೆಲಸ ಮಾಡಿ ಅಂತ ಹೇಳಿ ನನ್ನ ಬಲವಂತವಾಗಿ ಒಪ್ಪಿಸ್ಬಿಟ್ರು. ನನ್ನ ಕೈಲಿ ಆಗಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಇದೆಲ್ಲದಕ್ಕೂ ನೀನೇ ಕಾರಣ. ಯಪ್ಪ ಶಿವನೇ, ಅಣ್ಣ ಮನೇನು ಕ್ಲೀನ್ ಮಾಡಿಕೊಟ್ರೆ ಕಸದ ಬುಟ್ಟಿನೇ ಗಲೀಜು ಮಾಡ್ದಲ್ಲೋ ಅಂತ ಬೋದ್ರಂತೆ. ಹಂಗಾಯ್ತು ಕಣ ನಾವು ಹೇಳ್ತಿರೋದು. ಏನೋ ನಿನ್ಗೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಅಯ್ಯ ಆಗಿದ್ದಾಯ್ತು, ಹೋಗ್ಲಿ ಬಿಡ್ಲ ಅದ್ಯಾಕಂಗಾಡಿ ಬಿಡೋಣ. ಮಂಜ, ನೀನು ನನ್ನ ಕುಚ್ಚುಕು ದೋಸ್ತಲ್ವಲ್ಲ, ಅದ್ಯಾಕ್ಲ ಹಂಗಾಡ್ತೀಯ? ಹೋಗ್ಲಿ ಬಿಡು. ಬಿಡೋಣ. ಬಡ್ಡೆ ಇದ್ನೇ ಮುಗಿತಿದ್ದಲ್ಲ ಕಾಪನಿಗೆ. ನಡಿ, ಏನು ಭೂಪತಿ ಅವನು. ನೀವು ಬಂದಿದ್ದು ಗೊತ್ತಾಯ್ತು, ಬನ್ನಿ. ಕಳ್ಳಿ ಕಳ್ಳಿ ಸರ್ಪ್ರೈಸ್ ಕೊಡುಮ ಅನ್ಕೊಂಡ್ರೆ ನೀನೇ ಕಂಡಿಡ್ದ್ಬಿಟ್ಟಲ್ಲ ನಂದಿ. ಮನೇಲಿರೋದು ಬಿಟ್ಟು ಎಲ್ಲಿಗ್ರಿ ಹೋಗಿದ್ರಿ? ನೀನಿಲ್ದೆ ಒಂದೇ ಸಮನೆ ಫೀಲಿಂಗ್ ನಂದಿ, ಫೀಲಿಂಗ್. ರೀ, ನೀವು ಮನೇಲಿರೋದು ಬಿಟ್ಟು ಊರೆಲ್ಲ ಸುತ್ತಾ ಇದ್ರೆ ಇಲ್ಲೇನು ನಡೀತಾ ಇದೆ ಅಂತ ಹೇಗ್ರಿ ಗೊತ್ತಾಗುತ್ತೆ? ಗೊತ್ತಾಗ್ತಿದೆಯಲ್ಲ, ಏನು? ನಾಳೆಯಿಂದ ಅಪ್ಪಯ್ಯ ಒಂದಷ್ಟು ದಿನ ಮನೇಲಿರಕ್ಕಿಲ್ಲ. ಯಾಕೆ? ಅದು ಅದು ನಂಗೆ ಗೊತ್ತಿಲ್ಲ. ತೂ ನಿಮ್ಮ ಈ ಮುದುಕಿ ಮತ್ತೆ ಮಾವ ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ಬೇಕು. ಅಮ್ಮ, ಏನು ಇನ್ನೊಂದು ತುಂಬ ಆಳವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಏನೂ ಇಲ್ಲ ಜಾನಕಿ. ಹಬ್ಬ ಮುಗ್ದಾಗಿಂದ ನೋಡ್ತಾ ಇದ್ದೀನಿ ಅಮ್ಮ, ಏನೋ ಯೋಚನೆಯಲ್ಲೇ ಇರ್ತೀರ. ನಿಮ್ಮಲ್ಲಿ ಏನೋ ಬದಲಾವಣೆ ಆಗಿದೆ. ನನಗೆ ಎಲ್ಲ ಸತ್ಯ ತಿಳಿಯೋವರೆಗೂ ನಾನು ಯಾರಿಗೂ ಏನೂ ಹೇಳೋದು ಸರಿಯಲ್ಲ. ನನಗೇನು ಗೊತ್ತಿಲ್ಲ ಅಂತ ಇರೋದೇ ವಾಸಿ. ಅಮ್ಮ ಅಮ್ಮ, ಏನಾಗ್ತಾ ಇದೆ? ಯಾಕೆ ಸುಮ್ಮನಾದ್ರಿ? ಗೊತ್ತಿಲ್ಲ ಜಾನಕಿ, ನನಗೇನಾಗ್ತಿದೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ದೊಡ್ಡ ಮನೆಗೆ ಹೋಗಿದ್ನಾ? ಎಲ್ಲಿದೆ ಅದು? ಬಾರ್ಲ ಊಟ ಮಾಡ್ಕೊ ಹೋಗುವಂತೆ ಬಾ. ಇಲ್ಲಣ್ಣ, ನಾವು ಹೋಯ್ತೀನಿ. ನಮ್ಮರೆ, ನೀವು ಹೇಳಿದ್ರೇ ಅವ್ನು ಕೇಳೋದು. ಹೊಸಿ ಊಟ ಮಾಡ್ಕೊಂಡೋಗಿ ಕೇಳಿ ಅವನಿಗೆ. ನಮ್ಮರೆ, ಏನಮ್ಮರೆ? ಅವ್ವ ಏನಂತವ್ರೆ?
ಅವ ಸರಿ ಬನ್ನಿ ಎಲ್ಲ ಊಟ ಮಾಡೋಣ. ಮಂಜು ಅವರೇ ನೀವು ಬನ್ನಿ. ಅಮ್ಮಂಗೆ ಏನಾಗ್ತಿದೆ? ಇದು ಅವ್ರು ಸರಿ ಹೋಗ್ತಿರೋ ಲಕ್ಷಣಗಳ ಅಥವಾ ಮತ್ತೇನಾದರೂ ಅವ್ರಿಗೆ ಸಮಸ್ಯೆ ಆಗ್ತಿದೆಯಾ? ಜಾನಕಿಗೆ ಸಣ್ಣದಾಗಿ ಸಂಶಯ ಬಂದಿರುತ್ತೆ. ನಾನು ಅದಕ್ಕೆ ದಾರಿ ಮಾಡಿಕೊಡ್ಬಾರ್ದು. ನಾನು ಹೀಗೆ ಇದ್ಕೊಂಡೆ ಎಲ್ಲ ಸರಿ ಮಾಡಬೇಕು. ಅಮ್ಮ ಬನ್ನಿ ಊಟ ಮಾಡೋಣ. ನಾವು ಕರೆದ್ರೆ ಆಗ್ತಿಲ್ಲ ನಿಂಗೆ? ಓ ಬಾ. ಶಾರದಾವ, ಬಿಸಿ ಬಿಸಿ ಟೀ, ತಲೆ ಗುಮ್ ಅಂತೈತೆ. ಕುಡಿಯೋದು ಬಿಡ್ಲ ಅಂದರೆ ಕೇಳಕ್ಕಿಲ್ಲ. ಬೆಳಗ್ಗೆ ಎದ್ರೆ ಇದೊಂದು. ಚುನಾವಣೆ ಪ್ರಚಾರ ಫಲಿತಾಂಶ. ನಾನು ಎಲೆಕ್ಷನ್ಗೆ ನಿಂತಿದ್ರೆ ಅಟ್ಲೀಸ್ಟ್ ಫೋಟೋನಾದರೂ ಬರ್ತಾಯಿತ್ತು. ಅಶೋಕ್, ಮಾವ ಹೊರಟ್ರ ಕೇಳಿ. ಸರ್ ಹೋದ್ರು ಅಂತ ಅನ್ಸುತ್ತೆ ನಂದಿ. ಯಾಕೆ? ಶಾರದಕ್ಕ ಹೇಳಲ್ವಂತ? ನೀವು ನನ್ನ ಕೇಳಲಿಲ್ವಲ್ಲ. ಯಾಕೆ ಶಾರದಕ್ಕ? ಕೆಲವು ದಿನದ ಮಟ್ಟಿಗೆ ನಾನು ಈ ಮನೇಲಿ ಇರಲಿಲ್ಲ ಅಂದ ಮಾತ್ರಕ್ಕೆ ಎಲ್ಲ ಕಂಟ್ರೋಲು ನಿಮ್ಮ ಕೈಗೆ ಬಂತು ಅಂತ ತಿಳ್ಕೊಳ್ಬೇಡಿ. ನನಗೆ ನಿಮ್ಮ ಗುಟ್ಟು ರಹಸ್ಯಗಳೆಲ್ಲ ಚೆನ್ನಾಗಿ ಗೊತ್ತು. ಹುಷಾರ್. ಸಾಹೇಬ್ರು ಹುಸಿ ಆಚೆ ಹೋಗವ್ರೆ. ಒಂದಷ್ಟು ದಿನ ಬರೋಕ್ಕಿಲ್ಲ. ಏನು ಗುಟ್ನಲ್ಲಿ? ನಂದು ಟೀ. ಸುಮ್ಮನೆ ಒಂದು ಮಾತಿಗೆ ಎಲ್ಲ ಗೊತ್ತು ಅಂದಿದ್ದಕ್ಕೆ ಆ ಮುದುಕಿ ಭಯ ಪಡ್ತಿದ್ದಾಳಲ್ಲ, ಅಂದರೆ ಏನೋ ನಡೀತಿದೆ. ನಿಮ್ಮ ಮಕ್ಕಳಿಗಾಗಿ. ನನಗಿನ್ನು ಮಕ್ಕಳೇ ಆಗಿಲ್ವಲ್ಲ. ಬೇಸಿಗೆ ಶಿಬಿರ. ನಿಮ್ಮ ಮಕ್ಕಳ ಮಾನಸಿಕ ಮತ್ತು ದೈಹಿಕ ವಿಶ್ರಾಂತಿಗಾಗಿ ಈ ಬೇಸಿಗೆ ರಜಾ ದಿನಗಳಲ್ಲಿ ಇಂದಿನಿಂದ ಸಮ್ಮರ್ ಕ್ಯಾಂಪ್ ಆಯೋಜಿಸಲಾಗಿದೆ. ಮಕ್ಕಳು ವಿಶ್ರಾಂತಿಗೆಲ್ಲ ಕ್ಯಾಂಪ್ಗಳಿವೆ, ಆದರೆ ನನ್ನ ವಿಶ್ರಾಂತಿಗೆ ಒಂದು ಕ್ಯಾಂಪ್ ಇಲ್ವಲ್ಲ. ಪೇಪರ್ ಕೊಡಿ. ಇವಳೇನಾದರೂ ಶಿಬಿರಕ್ಕೆ ಹೋಗಿ ಪ್ಲಾನ್ ಮಾಡ್ತೀಯಾಳ? ನಂದೇ ಅದು ಮಕ್ಕಳಿಗೆ ಮಾತ್ರ. ಶಾರದಾವ, ಇನ್ನೊಂದು ಬಿಸಿ ಬಿಸಿ ಟೀ. ಇಲ್ಲೇ ಇತ್ತಲ್ಲ. ನಮ್ಮರು ಏನು ಹುಡುಕ್ತಾ ಇದ್ದೀರಾ? ಯಾವ್ದಾರು ಪುಸ್ತಕ ಹುಡುಕ್ತಾ ಇದ್ದೀರಾ? ಅದೇ ಈ ತಪ್ಪುದು ನೀಲಿ ಕಲರ್ದು ಅದು ಒಳಗಡೆ ಐತೆ. ಅದಲ್ಲ. ಮತ್ತಿನ್ನೇನು ಹುಡುಕ್ತಾ ಇದ್ದೀರಾ ನಮ್ಮರೆ? ಸೈಕಲ್ ಕೀ. ಏನೋ ಕೋಚಿಂಗ್ ಕ್ಲಾಸ್ಗೆ ಸೈಕಲಲ್ಲಿ ಓದಿರೆ? ಕೀಯಲ್ಲಿ
ಅದನ್ನ ಮೊದಲೇ ನನ್ನ ತವಲೆ ಕೇಳಬಾರ್ದೆ? ಇಲ್ಲೇ ಐತೆ. ಕೊಡಿಲಿ. ಯಾಕೆ ನಮ್ಮರೆ, ನಾನು ಬಿಡ್ತೀನಿ, ಬನ್ನಿ. ಆ ಆಟನೇ ಬೇಡ, ನೀವತ್ತು ಎಲ್ಲೂ ಹೋಗೋ ಹಾಗಿಲ್ಲ. ಅಮ್ಮ, ಇದನ್ನ ನೀವೇ ಇಟ್ಕೊಳ್ಳಿ, ಇವ್ರು ಕೇಳಿದ್ರೆ ಕೊಡೋ ಹಾಗಿಲ್ಲ. ಅಯ್ಯೋ ನಮ್ಮರ ಏನು ಹೇಳ್ತಾ ಇದ್ದೀರಾ? ಇನ್ನು 2 ದಿನ ನನ್ನ ಯಜಮಾನ್ರು ಹೌಸ್ ಅರೆಸ್ಟ್. ಯಾರೋ ಫೋನ್ ಮಾಡಿ ಕರೆದ್ರು, ಅಲ್ಲಿ ಇಲ್ಲಿ ಕೆಲಸ ಅಂತ ಹೊರಗೆ ಹೋಗೋವಾಗೆ ಇಲ್ಲ. ಅರ್ಥ ಆಯ್ತಾ? ಅಮ್ಮ, ನಾನು ಹೋಗಿ ಬರ್ತೀನಿ, ಇವ್ರನ್ನೆಲ್ಲೂ ಹೊರಗೆ ಹೋಗೋಕ್ಕೂ ಬಿಡಬೇಡಿ. ಸರಿ ಜಾನಕಿ, ನೀನು ಹೋಗಿ ಬಾ, ನಾನು ನೋಡ್ಕೋತೀನಿ. ಇವ್ರ ಜೋಡಿನ ನೋಡ್ತಿದ್ರೆ ನನ್ನ ದೃಷ್ಟಿನೇ ತಾಕತ್ತೇನೋ. ರಾಮನ್ ಒಳ್ಳೆತನಕ್ಕೆ ಒಳ್ಳೆ ಹುಡುಗಿನೇ ಸಿಕ್ಕಿದ್ದಾಳೆ. ನಂದು ಏನಾಯ್ತು? ಯಾಕೆ ಅರ್ಜೆಂಟಾಗಿ ಕಾಲ್ ಮಾಡಿದೆ? ಅಕ್ಕ, ಮಹಿಮಾ ರೆಡಿ ಅಲ್ಲ? ಆಗ್ತಿದ್ದಾಳೆ. ಏನಿದು ನಂದು, ಸಡನ್ ಆಗಿ ಸಮ್ಮರ್ ಕ್ಯಾಂಪ್ ಎಲ್ಲ ಪ್ಲಾನ್ ಮಾಡಿದ್ಯಾ? ನೀನು ಇಷ್ಟು ಬೇಗ ಬಂದಿದ್ಯಲ್ಲ, ವಾಟ್ಸ್ ಹ್ಯಾಪನಿಂಗ್? ಹೇಳಿದ್ನಲ್ಲ ಅಕ್ಕ, ಮಹಿಮಾನ 2 ಡೇಸ್ ಸಮ್ಮರ್ ಕ್ಯಾಂಪ್ ಕಳ್ಸೋಣ ಅಂತ. ಬಟ್ ವೈ ನಂದು? ಯೂಶಲಿ ಈ ಥರದ್ದೆಲ್ಲ ನೀನು ಎಂಟರ್ಟೈನೇ ಮಾಡಲ್ಲ, ಈಗ ಸಡನ್ನಾಗಿ ಏನಾಯಿತು? ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಅಕ್ಕ. ಪ್ಲ್ಯಾನಾ? ಅಲ್ಲ, ಮಹಿಮಾನ ಸಮ್ಮರ್ ಕ್ಯಾಂಪ್ ಕಳಿಸೋದ್ರಲ್ಲಿ ಪ್ಲ್ಯಾನ್ ಏನಿದೆ? ಆ ಕೋಣನ್ನ ಜೈಲಿಗೆ ಕಳಿಸೋ ಪ್ಲ್ಯಾನ್. ವಾಟ್? ಹೇಗೆ? ಮಹಿಮಾ ಇಲ್ಲಿಂದ ಹೋದ್ಮೇಲೆ ಎಲ್ಲಿಗೆ ಹೋಗ್ತಾ ಇದೀವಿ? ನಾವಲ್ಲ, ನೀನ್ ಮಾತ್ರ. ಹಾ, ನಾನು ಒಬ್ಳೇನಾ? ಯಾಕೆ ಅಂದ್ರೆ ಸಮ್ಮರ್ ಕ್ಯಾಂಪ್ ಇರೋದು ಚಿಕ್ಕ ಮಕ್ಳಿಗೆ ಮಾತ್ರ ಅಲ್ವಾ, ಅದಕ್ಕೆ. ವಾವ್, ಸಮ್ಮರ್ ಕ್ಯಾಂಪಾ? ಸೂಪರ್. ಅಷ್ಟೇ ಅಲ್ಲ ಬೇಬಿ, ನೀನು ಅಲ್ಲಿಗೆ ಹೋದ್ಮೇಲೆ ನಿನ್ನ ಜೊತೆ ಆಟ ಆಡೋಕ್ಕೆ ತುಂಬ ಮಕ್ಕಳು ಬಂದಿರ್ತಾರೆ. ನೀನು ಎಲ್ಲ ಗೇಮ್ಸು ಆಡ್ಬೋದು, ಜೊತೆಗೆ ಕಲರಿಂಗ್ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲ ಬೇಬಿ, ನೀನು ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದು. ಮನೆ ಒಳಗೆ ಬಾ ಅಂತ ಹೇಳೋಕ್ಕೆ ನಾನು ಆಂಟಿ ಇಬ್ಬರೂ ಇರೋದಿಲ್ಲ. ಕಾವೇರಿ, ಅಮ್ಮರೇ, ಮಗುನ ಹುಷಾರಾಗಿ ಕರ್ಕೊಂಡು ಹೋಗ್ಬಿಡ್ಬಾ. ನೀವಿಬ್ರು ಬರಲ್ವಾ? ಇಲ್ಲ ಬೇಬಿ, ನಮಗೆ ಸ್ವಲ್ಪ ಕೆಲಸ ಇದೆ. ಕಾವೇರಿ ನಿನ್ನ ಜೊತೆ ಬಂದು ನೀನು ನಾಳೆ ಬಿಟ್ಬಿಟ್ಟು ಬರ್ತಾಳೆ. ಓಕೆ ಓಕೆ, ಆದರೆ ನಾನು ಹೋಗ್ಬೇಕಾದ್ರೆ ರಾಮಂಗಲ್ಗೆ ಹೇಳೋಗ್ತೀನಿ. ಅಯ್ಯೋ ಬೇಡ. ಅದು ಬೇಬಿ, ನೀನು ರಾಮ್ ಅಂಕಲ್ಗೆ ಹೇಳಿ ಹೋಗೋಷ್ಟರಲ್ಲಿ ಸಮ್ಮರ್ ಕ್ಯಾಂಪ್ಗೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನೀನು ಹೋಗು, ಅವರಿಗೆ ನಾನೇ ಹೇಳ್ತೀನಿ. ಸರಿ, ಬಾಯ್ ಬಾಯ್. ನಂದು, ಈಗ ಹೇಳು, ಏನು ನಿನ್ನ ಪ್ಲ್ಯಾನ್? 1 ನಿಮಿಷ ಅಕ್ಕ. ಹಲೋ, ಮಗುನ ಕಳಿಸಿದಾಗಿದೆ. ನೀವು ಅಲ್ಲೇ ಇದ್ದು ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಣ್ಣ, ನೀನೇನು ಯೋಚನೆ ಮಾಡಬೇಡ, ಕೆಲಸಕ್ಕೆ 1-2 ಕಡೆ ಹೇಳಿವ್ನಿ, ನೋಡುಮ್ಮ. ಅಣ್ಣ,
ಅದಕ್ಕೆ ಎಲ್ಲೂ ಹೋಗ್ಬೇಡ ಅಂತ ಹೇಳ್ಬಿಟ್ಟೋದ್ರು ಅಂತ ಫೀಲಿಂಗಾ? ಬಿಡೋಣ, ಅದು ಅದಕ್ಕೆ ಮತ್ತೆ ನೀನೆಲ್ಲಿ ಕಾದಂಬರಿ ಅವ್ರ ಮನೆಗೆ ಕೆಲ್ಸಕ್ಕೆ ಹೊಂಟೋಯ್ತೀವಿ ಅಂತ ದಿಗ್ಲಲ್ಲಿ ಹಂಗೆ ಹೇಳೋರೆ ಆಟೆ. ಅದಲ್ಲ ಕಲ, ಅದಲ್ಲ. ನಾನು ಮನೆಯಾಗಿರೋದ್ರ ಬಗ್ಗೆ ನನಗೇನು ಯೋಚನೆ ಇಲ್ಲ ಕಲ್ಲ. ಮತ್ತೆ ಅಲ್ಲ ಕಲ್ಲ, ನಮ್ಮವರು ನಂದಿತಾ ಅದಕ್ಕೆ ಮತ್ತು ಕಾದಂಬರಿ ಅದಕ್ಕೆ ಮೇಲೆ ಯಾಕೆ ಆಟ ಅಂತ ಕಾಪ್ತಲ್ಲ ಅವ್ರೆ ಅಂತ. ಅಲ್ಲ, ಅವ್ರು ಏನಾರು ನನ್ನ ಕೆಲ್ಸಕ್ಕೆ ಬಂದು ಕರೆದಿದ್ರಾ? ಇಲ್ಲ ತಾನೇ? ನಾನೇ ಅಲ್ವೇನಲ್ಲ ಓದದ್ದು, ಅದನ್ಯಾಕೆ ನಮ್ಮವ್ರು ಅರ್ಥ ಮಾಡ್ಕೊತಿಲ್ಲ ಅಂತ. ಅಣ್ಣ, ಅದಕ್ಕೆ ನಾನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ಹೇಳಿದ್ರಾಗೆ ಏನೂ ತೆಪ್ಪಿಲ್ಲ ಗೊತ್ತಾ? ನಿಂಗೆ ಈ ಕಾದಂಬರಿಯವ್ರ ಬಗ್ಗೆ ಏನು ಗೊತ್ತು? ಅವರು ನಿನ್ನ ಏನೋ ಕೆಲಸದವನು ಅನ್ನೋ ಫೀಲಿಂಗಲ್ಲಿ ನೋಡ್ತಾರೆ. ನನಗೆ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತೈತೆ ಅಣ್ಣ. ಅವ್ರು ಮಾತ್ರ ಅಲ್ಲ, ಬೇರೆ ಯಾರೇ ಹಂಗಂದ್ರು ನನ್ನಿಂದ ತಡ್ಕೊಳಕ್ಕೆ ಹಾಕಿಲ್ಲ. ಇನ್ನು ಪಾಪ ಅದಕ್ಕೆ ಹೆಂಗೆ ತಡ್ಕೋಬೇಕು ಹೇಳು? ಲೇ, ಸುಮ್ಕಿರ್ಲ, ನೀನು ಹಂಗೆ ಮಾತಾಡಬೇಡ. ನೀವು ಅನ್ಕೊಂಡಂಗೆ ಅಲ್ಲಕ್ಕಲ್ಲ ಅವರು. ನೋಡು, ನಾನು ಅಲ್ಲಿ ಇದ್ದಷ್ಟು ದಿವಸ ನನ್ನ ತವ ಸಂದಾಗೆ ಮಾತಾಡಿದ್ರು, ಮತ್ತೆ ಗೌರವದಿಂದ ನಡೆಸ್ಕೊಂಡ್ರು, ಗೊತ್ತಾ? ಅಣ್ಣ, ನಿಂಗೆ ನಾನು ಹೇಳ್ತಿರೋದು ಅರ್ಥ ಆಗಬೇಕು ಅಂದರೆ ನಿನ್ನ ಬೆನ್ನಿಂಚೋರಿಕೆ ಒಂದು ಕಣ್ಣು ಮಡಿಕೋಬೇಕು. ಬಿಡುವಲ್ಲಿ ಸುಮ್ಕೆ ಯಾಕೆ ಅವ್ರ ಬಗ್ಗೆ ಮಾತು? ಮತ್ತು ಅದಕ್ಕೆ ಇದ್ದಾಗಲೂ ಇದೆಲ್ಲ ಮಾತಾಡೋಕೆ ಹೋಗ್ಬೇಡ. ಈಗ ತಾನೇ ಹೊಸಿ ತಣ್ಣಗಾಗವ್ರೆ, ಈ ಸಮಯ ಬಂದಾಗ ನಿಂಗೆ ಎಲ್ಲ ದಿಟ ಗೊತ್ತಾಯ್ತೈತೆ. ನಾನು ನಿಮ್ಗೆ ಅದನ್ನೇ ಹೇಳ್ತೀವ್ನಿ. ನೋಡು ಮೈರಿ, ಸಮಯ ಬಂದಾಗ ನಿಮಗೆ ಅರ್ಥ ಆಯ್ತದೆ ನಮ್ಮ ಅದಕ್ಕೆ ಯಾವ ತೆಪ್ಪು ಇಲ್ಲ ಅಂತವ. ನಡಿ ಹೋಗುಮ. ಹಾಯ್. ಹಾಯ್. ಮಗು ಹೆಸರೇನು? ಮಹಿಮಾ. ಫುಲ್ ಟೈಮಾ ಅಥವಾ ಸೆಲೆಕ್ಟೆಡ್ ಕೋರ್ಸಸ್ ಮಾತ್ರನಾ? ನಾನು ಫುಲ್ ಟೈಮ್. ಹಾಂ, ಫುಲ್ ಟೈಮು ಮೇಡಮ್. ನೋಡಿ, ಫುಲ್ ಟೈಮ್ ಕೋರ್ಸ್ಗೆ ಆಪ್ಷನ್ಸ್ ಇದೆ. ಮಗುನ 2 ದಿನ ಇಲ್ಲೇ ಬೇಕಾದರೂ ಬಿಡ್ಬೋದು, ಅಥವಾ ಮನೆಗೆ ಕರ್ಕೊಂಡೋಗಿ ಬೆಳಗ್ಗೆನಾದರೂ ಕರ್ಕೊಂಬರ್ಬೋದು. ಮೇಡಮ್, ಮಗು ಇಲ್ಲೇ ಇರಲಿ. ಹೌದಾ? ಸರಿ. ಪೂರ್ವಿ, ಕರ್ಕೊಳ್ಳಿ. ಮಗುನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಅವಳಿಗೆ ಟೈಮ್ ಸರಿಯಾಗಿ ತಿನ್ನ ಕೊಡಿ. ಅವಳು ತುಂಬ ತುಂಟಿ, ಏನಾದರೂ ತಪ್ಪು ಮಾಡಿದ್ರೆ ಹೊಡಿಯೋಕ್ಕೆ ಹೋಗ್ಬೇಡಿ. ಸರಿ, ನಾನು ಬರ್ತೀನಿ. ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್ ಮೈಮಾ. ಬಾಯ್ ಆಂಟಿ. Hi. Hi. My name is Mahima. Your name is what? Sanvi. ಅಕ್ಕ, ಎಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ನಮ್ಮ ಆಟನ ಶುರು ಮಾಡೋದಷ್ಟೇ ಬಾಕಿ.